ನಮ್ಮನೆ ದೇವರು, ಗುರುಗಳು, ರಕ್ಷಕರಾದ ಭೈರವ್ ಬಾಬಾ ಇವತ್ತು ನಮ್ಮನೆಗೆ ಬರ್ತಾ ಇದ್ದಾರೆ. ಅವರು ನಮ್ಮನೆಗೆ ಕಾಲಿಟ್ಟಿದ ತಕ್ಷಣ ಈ ಮನೆಗೆ ಪಡ್ಕೊಂಡಿರೋ ಶಾಪ, ಈ ಮನೆಗಿಟ್ಟಿರೋ ದರಿದ್ರ ಎಲ್ಲದಕ್ಕೂ ಮುಕ್ತಿ ಸಿಗುತ್ತೆ. ನಾವೆಲ್ಲ ನಿರಾಳವಾಗಿ ನೆಮ್ಮದಿಯಾಗಿರ್ಬೋದು. ಹಾ, ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ರು ಕೆಲವು ಸಲ ಮುಖ್ಯವಾದ ವಿಷಯವನ್ನ ಮರೆತು ಬಿಡ್ತೀವಿ. ಆ ಮೂಲಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಔಷಧಿನ ತಯಾರು ಮಾಡಿ ಅರ್ಜುನ ಕೊಡ್ಬೋದಾಗಿತ್ತು. ಛೇ, ಎಷ್ಟೋ ಸಲ ನಮ್ಮ ಕೈಲಿ ಎಲ್ಲ ಇದೆ ಅಂತ ನಾವು ತಿಳ್ಕೊಂತೀವಿ, ಆದ್ರೆ ನಮ್ಮ ಕೈಲಿ ಏನೂ ಇರೋದಿಲ್ಲ. ಭಗವಂತನ್ನೇ ಮರೆತು ಬಿಡ್ತೀವಿ. ನಾವೇನೇ ಅನ್ಕೊಂಡ್ರು ಅವನ್ನ ಆಡ್ಸ್ದಂಗೆನೆ ನಾವು ಆಡ್ಬೇಕಷ್ಟೇ. ಅರ್ಜುನವ್ರೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಯಾಕೆ ನೋಡ್ಬಾರ್ದ? ನನ್ನ ಹೆಂಡತಿನ ನಾನು ನೋಡೋದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ಹೇಳಿಲ್ಲ, ಯಾವತ್ತೂ ನೋಡೇ ಇಲ್ವೇನೋ ಅನ್ನೋ ರೀತಿ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಯಾಕ್ರಿ, ನಿಮ್ಗೇನಾದ್ರು ನನ್ನ ನೋಡಿದ್ರೆ ಹೊಟ್ಟೆ ಉರಿನಾ? ನನ್ನ ಪಾಡಿ ನನ್ನ ಸೌಂದರ್ಯನ ಸವಿತಾ ಇದ್ದೀನಿ, ಬಿಟ್ಬಿಡಿ. ಅರ್ಜುನ್ ಅವರೇ, ಇದ್ಯಾಕೋ ಜಾಸ್ತಿ ಆಯ್ತು. ಯಾವತ್ತೂ ಇಲ್ಲದೆ ಇರೋದು ಇವತ್ತು ನನ್ನ ಮುಖದಲ್ಲಿ ಏನ್ ಕಾಣಿಸ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರೀ, ನವೀಲ್ಗೆ ತನ್ನ ಸೌಂದರ್ಯ ಗೊತ್ತಾಗೋದಿಲ್ಲ, ಕೋಗಿಲೆಗೆ ತನ್ನ ಕಂಠ ಮಾಧುರ್ಯ ಗೊತ್ತಾಗೋದಿಲ್ಲ. ನಿಮ್ಮ ಸುತ್ತಿ ಬೆಳೆಸೋ ಆಟನ ಬಿಟ್ಟು ಏನು ಅಂತ ಹೇಳ್ತೀರಾ? ನಿಜ ಹೇಳ? ಹೇಳಿ. ಬರ್ತಾ ಬರ್ತಾ ನಿಮ್ಮ ಸೌಂದರ್ಯ ಹೆಚ್ಚಾಗ್ತಾ ಇದೆ ಕಣ್ರಿ. ನಿಮ್ಮ ಸೌಂದರ್ಯನ ಹೀಗೇ ಸವಿತಾ ಇರಬೇಕು ಅಂತ ಅನ್ನಿಸ್ತಾ ಇದೆ. ನೀವು ನನ್ನನ್ನು ಹಿಡಿಯೋದಿಕ್ಕೆ ಆಗಲ್ಲ. ಹೌದಾ? ನೋಡಿ ನಿಮ್ಮನ್ನು ಹೇಗೆ ಹಿಡಿತೀನಿ ಅಂತ.
ಏನಾಯ್ತು ಅರ್ಜುನ್ ಅವ್ರೆ? ನಿಮ್ಮನ್ನು ಹಿಡಿಯೋದಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ನೋಡಿದ್ರ ಹೇಗೆ ನಿಮ್ಮನ್ನು ಹಿಡ್ಕೊಂಡೆ ಅಂತ. ಅಂದ್ರೆ ನೋವಾಗಿ ತರ ನಾಟಕ ಆಡಿದ್ರ ನೀವು? ಆಹಾ, ಎಷ್ಟು ಸ್ವೀಟಾಗಿ ಕ್ಯೂಟಾಗಿ ಗದರ್ತೀರಿ ನೀವು. ಕೋಪ ಮಾಡ್ಕೊಂಡ್ರು ಪ್ರೀತಿಯಿಂದ ಕೋಪ ಮಾಡ್ಕೋತೀರಾ. ಅಂತೂ ನಾಗಿಣಿ ತನ್ನ ನಾಗಮಣಿಯನ್ನು ಪಡೆಯುವ ಹೋರಾಟದಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ನಿಮ್ಮ ಮನೆಗೆ ನೇರವಾಗಿ ಕಾಲಿಟ್ಟಿದ್ದಾಳೆ ಅಂತ ಆಯ್ತು. ಆಗ್ಲಿ ಆಗ್ಲಿ, ಅವಳ ಎಲ್ಲಾ ತಂತ್ರಕ್ಕೂ ಪ್ರತಿತಂತ್ರ ಹೆಣಿಯೋಕೆ ಈ ಭೈರವ ಬರ್ತಾ ಇದ್ದಾನೆ. ಇನ್ನು ಅವಳ ಆಟ ಏನು ನಡೆಯಲ್ಲ. ವಿಷ್ಣು, ಇವತ್ತೇ ಎಲ್ಲ ಆಟಕ್ಕೂ ತೆರೆ ಬೀಳುತ್ತೆ, ನೋಡ್ತಾ ಇರೋ. ಬಾಬಾ, ಈಗ ನೆನಪಾಯ್ತು. ಅವತ್ತು ಆಶ್ರಮದಲ್ಲಿ ಅರ್ಜುನ್ ಪ್ರಾಣಾಪಾಯದಲ್ಲಿದ್ದಾಗ ಅವನ ದೇಹದ ಮೇಲೆ ನಾಗಮಣಿಯನ್ನಿಟ್ಟು ಅವನ ಬದುಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ನಾಗಮಣಿ ಯಾವ ಕೆಲಸನೂ ಮಾಡಲಿಲ್ಲ. ಹೀಗೆ ಯಾಕಾಗಿರ್ಬೋದು ಅಂತ ತಿಳ್ಕೊಬಹುದಾ ಬಾಬಾ? ಏನ್ ಹೇಳ್ತಾ ಇದೀಯಾ ವಿಷ್ಣು? ನಾಗಮಣಿ ಕೆಲಸ ಮಾಡ್ಲಿಲ್ವಾ? ಹೌದು ಬಾಬಾ, ಅವತ್ತು ನನಗೂ ಕೂಡ ಇಷ್ಟೇ ಆತಂಕ ಆಯ್ತು. ನನ್ನಿಂದ ನಂಬೋಕೆ ಆಗ್ಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ನಾಗಮಣಿ ಕೆಲಸ ಮಾಡಲಿಲ್ಲ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ವಿಷ್ಣು. ಎಲ್ಲೋ ಏನೋ ತಪ್ಪಾಗಿದೆ. ನಾಗಮಣಿ ಈಗ ಮನೇಲೇ ಇದೆ ಅಲ್ಲ? ನಡಿ, ಅದೇನಾಗಿದೆ ಅಂತ ಪರೀಕ್ಷೆ ಮಾಡ್ತೀನಿ. ಬಾ. ಬಾಬಾ ಬಗ್ಗೆ ಹೇಳಿದ್ರೆ ಈ ರೀತಿ ವರ್ತನೆ ಮಾಡೋದು ನಾಗಗಳು ಮಾತ್ರ. ಇವಳು ಸಹ ನಾಗ ಆಗಿರ್ಬೋದಾ? ಇದ್ರೂ ಇರ್ಬಹುದು. ನಾವೀಗ ಇರೋ ಪರಿಸ್ಥಿತಿಯಲ್ಲಿ ಯಾರನ್ನು ನಂಬೋಕ್ಕಾಗೋದಿಲ್ಲ. ಆ ನಾಗಿನಿ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬರ್ತಾಳೋ ಹೇಳೋದಕ್ಕಾಗೋದಿಲ್ಲ. ಅಮೃತನೇ ನಾಗಿನಿ ಅಂದ್ಕೊಂಡಿದ್ವಿ, ಆದ್ರೆ ಇವಳು ಆಡ್ತಾ ಇರೋದು ನೋಡಿದ್ರೆ ಇವಳು ಸಹ ನಾಗಿನಿನೋ ಅನುಮಾನ ನನಗೆ ಬರ್ತಾ ಇದೆ. ಅಜ್ಜಿ, ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀನಿ, ನೀವು ಹಾಗೆ ರೆಸ್ಟ್ ಮಾಡಿ. ಏನು ಶಾಪಿಂಗ್ ಹೋಗ್ತೀಯಾ? ಅದು ಉರಿ ಬಿಸಿಲಲ್ಲಿ. ಏನು ಬೇಕಾಗಿಲ್ಲ ನೋಡು, ಬಾಬಾ ಬಂದು ಹೋದ್ಮೇಲೆ ಹೋಗು. ಬೇಕಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ಅಯ್ಯೋ ಅಜ್ಜಿ, ನಂಗೆ ಈ ಸಾಧುಗಳು, ಸಂತರು, ಬಾಬಾಗಳಂದ್ರೆ ಒಂಥರ ಅಲರ್ಜಿ. ಅವ್ರ ಲುಕ್ಸು, ಅವ್ರ ಮಾತುಗಳು, ಅವ್ರ ಬಿಹೇವಿಯರ್ ಕಂಡ್ರೆ ನಂಗೆ ಆಗಲ್ಲ. ಅವ್ರೆಷ್ಟು ಉದ್ದ ಗಡ್ಡ, ಕೂದಲು, ಆ ರುದ್ರಾಕ್ಷಿ ಎಲ್ಲ ನೋಡಿದ್ರೆ ತುಂಬ ಇರಿಟೇಟಿಂಗ್ ಅನಿಸುತ್ತೆ. ನೆನೆಸ್ಕೊಂಡ್ರೆ ಒಂಥರ ಅಸಹ್ಯ ಅನಿಸುತ್ತೆ ಅಜ್ಜಿ. ಓ, ಇವಳು ಹೇಳ್ತಾ ಇರೋದು ನೋಡಿದ್ರೆ ಇವಳನು ನಾಗಿನೇ ಇರಬೇಕು. ನನ್ನ ಅನುಮಾನ ಜಾಸ್ತಿ ಆಗ್ತಾ ಇದೆ. ಹೇಗಾದರೂ ಮಾಡಿ ಬಾಬಾ ಬರೋವರೆಗೂ ಇವಳನ್ನ ಇಲ್ಲೇ ಇರೋ ಹಾಗೆ ಮಾಡಬೇಕು. ಸರಿ ಅಜ್ಜಿ, ಬಾಯ್. ನಾನು ಆಮೇಲೆ ಸಿಗ್ತೀನಿ. ಅಮ್ಮ, ಅಯ್ಯೋ ಅಜ್ಜಿ, ಏನಾಯ್ತು ಅಜ್ಜಿ? ಅಯ್ಯೋ, ಹಿಡಿಯೋಕೋದೆ ಕಣೆ. ಯಾಕೋ ಕಾಲಿನ ನರ ಹಿಡ್ಕೊಂಡ್ಬಿಡ್ತು. ಹಾಳಾದ ವಯಸ್ಸಾದ್ಮೇಲೆ ಒಂದಲ್ಲ ಒಂದು ಕಾಯಿಲೆ ನೋವಿದ್ದೇ ಇದ್ದಿದ್ದು. ಅಮ್ಮ, ಮೀನಾಕ್ಷಿ
ನನ್ಗೊಂದು ಉಪಕಾರ ಮಾಡ್ತೀಯಮ್ಮ? ಅಯ್ಯೋ ಅಜ್ಜಿ, ಏನ್ ಈ ತರ ಮಾತಾಡ್ತಿದ್ದೀರಾ ನೀವು? ಉಪಕಾರ ಮಾಡು ಅಂತೆಲ್ಲ ಕೇಳಬೇಡಿ. ಅದ್ ಏನ್ ಮಾಡ್ಬೇಕಂತ ಹೇಳಿ, ನನ್ನ ಕರ್ತವ್ಯ ಅಂತ ಮಾಡ್ತೀನಿ. ಈ ನಿನ್ನ ಒಳ್ಳೆ ಗುಣಗಳೇ ಎಲ್ರಿಗೂ ಇಷ್ಟ ಆಗೋದು. ನೋಡ್ತಾ ಇರು, ನಿನ್ಗೆ ಒಳ್ಳೆ ಗಂಡ ಸಿಗ್ತಾನೆ ನೋಡು. ಸ್ವಲ್ಪ ಔಷಧಿ ಇದೆ, ಕಾಲು ತುಂಬಾ ನೋಯ್ತಿದೆ ಕಣೆ, ಹಚ್ತೀಯಾ? ನಿನ್ನ ಪುಣ್ಯ ಬರುತ್ತೆ ಕಣೆ. ಎಲ್ಲಿದೆ ಅಜ್ಜಿ ಅದು? ಅದು ಆ ಡ್ರಾಲ್ ಇದೆ ಕಣೆ. ಅಜ್ಜಿ ಇದೇನಾ? ಹಾ, ಅದೇ ತಗೊಂಡ. ಅಚ್ಚಮ್ಮ ತಾಯಿ, ಏನ್ ನೋಡ್ತಾ ಇದೆ ಗೊತ್ತಾ ಅಮ್ಮ? ಈ ತ್ರಿವೇಣಿ ಕಣ್ಣಿಂದ ಒಂದು ನರಪಿಳ್ಳೆ ಇರಲಿ, ಒಂದು ಕ್ರಿಮಿ ಕೀಟಗಳು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ನಾಗಿನಿಯಿಂದ ನಮ್ಮ ಮನೆಯಲ್ಲಿ ಇನ್ನೊಂದು ಸಾವಾಗೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ಆತ್ಮವಿಶ್ವಾಸ ಇದೆ. ಭೈರವ ಬಾಬಾ ಶಕ್ತಿ ದೊಡ್ಡದು ಅಥವಾ ಆ ನಾಗಿನಿ ಶಕ್ತಿ ದೊಡ್ಡದು, ನಾನು ನೋಡೇ ಬಿಡ್ತೀನಿ. ಅಮೃತವ್ರೆ, ಯಾಕೆ ಏನಾಯ್ತು? ಏನೂ ಇಲ್ಲ. ಮತ್ತೆ ಯಾಕೆ ಹಾಗೆ ಬಿಚ್ಬಿದ್ರಲ್ಲ? ಏನೂ ಇಲ್ಲ ಅರ್ಜುನ್ ಅವರೇ, ಇದಕ್ಕಿದ್ದ ಹಾಗೆ ಯಾಕೋ ತಲೆ ನೋವು. ಅಷ್ಟೇನಾ? ಟ್ಯಾಬ್ಲೆಟ್ ಏನಾದರೂ ಕೊಡ್ಲಾ? ಬೇಡ. ನಿಮ್ಮ ತಾಯಿಯ ಊಹೆ ನಿಜ ವಿಷ್ಣು. ಈ ಮನೆಯಲ್ಲಿ ಒಂದಲ್ಲ, ಎರಡು ನಾಗಗಳಿವೆ. ನಿಜ, ಈ ಮನೆಯಲ್ಲಿ ಒಂದಲ್ಲ, ಎರಡೆರಡು ನಾಗಗಳಿರುವುದಂತೂ ಸತ್ಯ. ಬಾಬಾ, ಏನ್ ಹೇಳ್ತಿದ್ದೀರಾ ನೀವು? ಇರೋ ಗೌರವಾದ ಸತ್ಯ ವಿಷ್ಣು.
ನನ್ನ ಕೈಲಿ ನಂಬೋಕ್ಕಾಗ್ತಾ ಇಲ್ಲ ಬಾಬಾ. ನೀವೆಲ್ಲರೂ ನಂಬೋ ಹಾಗೆ ನಾನು ನಿರೂಪಿಸ್ತೀನಿ. ಇಲ್ಲ, ಆ ಭೈರವ ಹೇಳ್ದೆ ಕೇಳ್ದೆ ಮನೆಗೆ ಬಂದಿದ್ದಾನೆ ಅಂದ್ರೆ ನನ್ನನ್ನು ಹಿಡಿಯೋದಕ್ಕೆ ಯೋಚನೆ ಮಾಡ್ಕೊಂಡೇ ಬಂದಿದ್ದಾನೆ. ಇದಕ್ಕೆಲ್ಲ ಆ ತ್ರಿವೇಣಿನೇ ಕಾರಣ. ಇನ್ನು ಸ್ವಲ್ಪ ನಾನು ಯಾಮಾರಿದ್ರು ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ನನ್ನ ಶಕ್ತಿಗಳನ್ನೆಲ್ಲ ಎಲ್ಲಾದ್ರೂ ಒಂದ್ ಕಡೆ ಬಚ್ಚಿಡ್ಬೇಕು. ಇಲ್ಲ ಅಂದ್ರೆ ನಾನು ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಮೃತವ್ರೆ, ಏನು ಇದಕ್ಕಿದ್ದಾಗೆ ಸೈಲೆಂಟ್ ಆಗ್ಬಿಟ್ರಿ? ಯಾಕ್ರಿ, ಏನೋ ಗಾಬರಿ ತಳಮಳದಲ್ಲಿರೋ ಹಾಗಿದ್ದೀರಾ? ಏನಾಯ್ತು? ಏನೂ ಇಲ್ಲ. ನನ್ನ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ವಾ? ಏನಾದರೂ ಇದ್ರೆ ತಾನೇ ಹೇಳ್ಕೊಳ್ಳೋದಕ್ಕೆ. ಒಂದು ನಿಮಿಷ ಬಂದೇ ಇರಿ. ಇಷ್ಟೊತ್ತವರೆಗೂ ಇವಳು ಸಹಜವಾಗೇ ಇದ್ಲು. ಆದರೆ ಯಾಕೀಗ ಈ ರೀತಿ ಆಡ್ತಿದ್ದಾಳೆ ಇವಳು? ಇವಳು ಮುಖದಲ್ಲಿರೋ ದುಗುಡ ಆತಂಕ ನೋಡ್ತಾ ಇದ್ರೆ ನಾನು ಯಾಕೋ ಇವಳು ನಾಗಿನೇನೆ ಅನಿಸ್ತಾ ಇದೆ. ನೀನು ತಪ್ಪಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಿಜವಾಗ್ಲೂ ನಾಗಿನೇನೆ ಆಗಿದ್ರೆ ಭೈರವ ಬಾಬನ ಮಂತ್ರಪಾಶಕ್ಕೆ ಇವತ್ತು ನೀನು ಸಿಕ್ಕಾಕೊಳ್ಳೇಬೇಕು. ಅಮ್ಮ, ಬಾಬಾ, ಒಳ್ಳೇದಾಗ್ಲಿ ತಾಯಿ. ಹೇಮಾ, ಎಲ್ಲರನ್ನು ಕರಿ. ಬಾಬಾ ಅವರಿಂದ ಆಶೀರ್ವಾದ ತೊಗೊಳ್ಳಿ. ಸರಿ ಬಾಬಾ, ಬನ್ನಿ. ಬಿಡಿ ಅರ್ಜುನ್ ಅವರೇ, ಏನಿದು ಹುಡುಗಾಟ? ಹುಡುಗಾಟ ಚೆಲ್ಲಾಟ ನಿಮ್ಮ ಹತ್ರ ಆಡ್ದೆ ಇನ್ ಯಾರ ಹತ್ರ ಆಡ್ಲಿ? ಅದಕ್ಕೂ ಒಂದು ಕಾಲ ಗಳಿಗೆ ಅಂತ ಇರುತ್ತೆ ರೀ. ಪ್ರೀತಿಗೆ ಪ್ರೀತಿಸೋರ್ಗೆ ಟೈಮ್ ಅಂತೆಲ್ಲ ಇರೋದಿಲ್ಲ ಕಣ್ರಿ. ಅಪರೂಪಕ್ಕೆ ಏಕಾಂತ ಸಿಕ್ಕಿದೆ, ಅದಕ್ಕೂ ಕಲ್ ಹಾಕ್ತಾ ಇದೀರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ರಿ ಬರುತ್ತೆ? ನೀವ್ ಯಾವಾಗ್ಲೂ ಸರಸ ಸಲ್ಲಾಪದ ಯೋಚನೆಯಲ್ಲೇ ಇರ್ತೀರಾ. ನಿಮ್ಮಂತ ಸುಂದರವಾದ ಹೆಂಡತಿ ಇರ್ಬೇಕಾದ್ರೆ ಸರಸ ಸಲ್ಲಾಪದ ಮೂಡು ಬೇಡ ಬೇಡ ಅಂತಂದ್ರು ಅದೇ ಹುಡ್ಕೊಂಡ್ ಬಂದ್ಬಿಡುತ್ತೆ ಕಣ್ರಿ. ನೋಡ್ದಷ್ಟು ನೋಡ್ತಾನೆ ಇರ್ಬೇಕು ಅನ್ನೋ ನಿಮ್ಮ ಸೌಂದರ್ಯ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಸೂರ್ಯನ ಶಾಖಕ್ಕೆ ಕರಗೋ ಮಂಜಿನ ತರ ನಾನ್ ನಿಮ್ಮನ್ನ ನೋಡ್ತಾ ನೋಡ್ತಾ ದಿನಾ ಕರಗ್ ಹೋಗ್ತಾ ಇದ್ದೀನಿ ಕಣ್ರಿ. ನಿಮ್ಮ ಹತ್ರ ಮಾತಾಡಿ ಗೆಲ್ಲೋದಕ್ಕಾಗಲ್ಲ. ಬಿಡಿ, ನನಗೆ ತುಂಬಾ ಕೆಲಸ ಇದೆ. ನನಗಿಂತ ಇಂಪಾರ್ಟೆಂಟ್ ಕೆಲ್ಸನ? ಏನು ಅಂತ ಕೆಲಸ? ನೋಡಿ, ಅತ್ತೆ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ. ಸೊಸೆಯಾಗಿ ಅವ್ರ ಜೊತೆ ಕೈ ಜೋಡಿಸೋದು ನನ್ನ ಕರ್ತವ್ಯ ಅಲ್ವಾ? ಸೊಸೆಯಾಗಿ ನಿಮ್ ಕರ್ತವ್ಯ ಮಾಡಿದ್ರೆ ಸಾಕ? ಹೆಂಡತಿಯಾಗೂ ನಿಮ್ಮ ಕರ್ತವ್ಯನ ಮಾಡ್ಬೇಕಲ್ವಾ? ಹೆಂಡತಿಯಾಗಿ ನನ್ನ ಕರ್ತವ್ಯನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು. ದಯವಿಟ್ಟು ಈಗ ಬಿಡಿ, ನಿಮ್ ದಮಯ ಅಂತೀನಿ. ನೀವು ರಿಕ್ವೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ನನ್ನ ಹಾರ್ಟ್ ಹಾಗೇ ಕರ್ಗೋಗ್ತಾ ಇದೆ.